ಇವತ್ತು ನಾಟಿ ಕೋಳಿ ಬಸ್ಸಾರು ಮಾಡ್ತಿದ್ದೀನಿ ಫ್ರೆಂಡ್. ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. 1.5 kg ತಗೊಂಡಿದ್ದೀನಿ ನಾನು ನಾಟಿ ಕೋಳಿ. ಈಗ ಕುಕ್ಕರ್ ಇಟ್ಟಿದ್ದೀನಿ. ಒಂದು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ ಹಾಕ್ತಿದ್ದೀನಿ. ಒಂದು ಚಿಕ್ಕದ ಈರುಳ್ಳಿ ಸಣ್ಣ ಕಟ್ ಮಾಡಿರೋದು, ಒಂದು ಹಸಿಮೆಣಸಿನಕಾಯಿ ಸಣ್ಣ ಕಟ್ ಮಾಡಿರೋದು, ಅದನ್ನು 1 ಟೊಮೊಟೊ ತಗೊಂಡಿದ್ದೀನಿ, ಅದು ಸಣ್ಣ ಕಟ್ ಮಾಡಿದ್ದೀನಿ. ಕೊತ್ತಂಬರಿನೂ ಹಾಕಿದ್ದೀನಿ ಸ್ವಲ್ಪ ಒಗ್ಗರಣೆಗೆ. ಈಗ ಚಿಕನ್ ಹಾಕ್ತಿದ್ದೀನಿ. ನಾಟಿ ಕೋಳಿ ಇದು 1.5 kg ತಗೊಂಡಿದ್ದೀನಿ ನಾನು. ಈಗ ಒಂದು 1/4 ಸ್ಪೂನ್ ಅರಿಶಿನ ಹಾಕ್ತಿದ್ದೀನಿ. 3 ರಿಂದ 4 ನಿಮಿಷ ಚೆನ್ನಾಗಿ ಕೈಯಾಡೋಣ ಚಿಕನ್ನು ಒಗ್ಗರಣೆಯಲ್ಲಿ. ಇದು ಬೇಯ್ತಾ ಇರಲಿ 3 ರಿಂದ 4 ನಿಮಿಷ. ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಶುಂಠಿ ಹಾಕ್ತಿದ್ದೀನಿ, 1 ಇಂಚ ಅಷ್ಟು ಶುಂಠಿ. ಹಾಗೆ ಬೆಳ್ಳುಳ್ಳಿ ಒಂದು 4 ರಿಂದ 5 ಗೆಡ್ಡೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ, ಸಿಪ್ಪೆ ತೆಗೆದು ಹಾಕ್ತಿದ್ದೀನಿ ಬೆಳ್ಳುಳ್ಳಿ. ಹಾಗೆ ಈರುಳ್ಳಿ ದಪ್ಪದ 2 ಈರುಳ್ಳಿ, ಹಾಗೆ ಒಂದು ಟೊಮೊಟೊ ಅದು ಕಟ್ ಮಾಡಿ ಹಾಕ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 4 ಸ್ಪೂನ್ ಧನಿಯಾ ಪೌಡರ್ ತಗೊಂಡಿದ್ದೀನಿ. ಧನಿಯಾ ಪೌಡರ್ ಹಾಕ್ತಿದ್ದೀನಿ 4 ಸ್ಪೂನು ಚಿಕ್ಕ ಸ್ಪೂನಲ್ಲಿ. ಹಾಗೆ 2 ಸ್ಪೂನು ಚಿಲ್ಲಿ ಪೌಡ್ರು ಅದು ಹಾಕ್ತಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ ಫ್ರೆಂಡ್. ಈಗ ರುಬ್ಕೊಂಬತ್ತೀನಿ. ಮಸಾಲೆ ರುಬ್ಕೊಂಬಂದಿದ್ದೀನಿ ಫ್ರೆಂಡ್. ರುಬ್ಬಿರೋ ಮಸಾಲೆ ಚಿಕನ್ಗೆ ಹಾಕೋಣ. ಚಿಕನ್ನು ಚೆನ್ನಾಗಿ ಕೈಯಾಡಿದ್ದೀನಿ ಒಂದು 5 ನಿಮಿಷ. ತುಂಬ ಸಕ್ಕತ್ತಾಗಿರ್ತೀವಿ ಫ್ರೆಂಡ್ ಕೋಳಿ ಬಸ್ಸಾರು. ನೀವೊಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ಈಗ ಜಾರ್ ತೊಳೆದಿರೋ ನೀರೇ ಹಾಕ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್. ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಅದಕ್ಕೆ ಕೂಡಿಸ್ಕೋಬೇಕು, ಸ್ವಲ್ಪ ತೆಳ್ಳಗೆ ಕೂಡಿಸ್ಬೇಕು. ಇದಕ್ಕೆ ಇನ್ನೊಂದು ಮಸಾಲೆ ರುಬ್ಬಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಈಗ 2 ರಿಂದ 3 ವಿಸಿಲು ಕೂಗಿಸ್ಕೋಬೇಕು. ಈಗ ಕೂಗ್ಸೋಣ 2 ರಿಂದ 3 ವಿಸಿಲು. ಇದಕ್ಕೊಂದು ಪೌಡ್ರ್ ಮಾಡ್ಕೊಬೇಕು. ಅಷ್ಟರಲ್ಲಿ ಪೌಡ್ರ್ ಮಾಡ್ಕೊಂಬಿಡೋಣ. ಕಡಲೆ ಹಾಕ್ತಿದ್ದೀನಿ 2 ಸ್ಪೂನು, ಹುರ್ಗಡ್ಲೆ. ಹಾಗೆ ಅಕ್ಕಿ ಹಾಕ್ತಿದ್ದೀನಿ 2 ಸ್ಪೂನು, ಮೆಣಸು ಹಾಕ್ತಿದ್ದೀನಿ. ಇದು ಕೆಂಪಾಳ ಉರಿಬೇಕು, ಕೆಂಪಾಗೋವರೆಗೂ. ಇದು ಸ್ವಲ್ಪ ಆರಬೇಕು. ಆರಾತನ ಇದು ಪೌಡ್ರ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಆರಿದೆ. ಈಗ ಪೌಡ್ರ್ ಮಾಡ್ಕೊಬೇಕು. ಜಾರ್ಗೆ ಹಾಕ್ಕೊತಿದ್ದೀನಿ. ಪೌಡ್ರ್ ಮಾಡೋಣ ಈಗ 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಿದ್ದೀನಿ. ಈ ಪೌಡ್ರ್ ಮಾಡ್ಕೊಳಕ್ಕೆ 1 ಸ್ಪೂನ್ ಧನಿಯಾ ಪೌಡ್ರು, ಹಾಗೆ 1 ಸ್ಪೂನ್ ಚಿಲ್ಲಿ ಪೌಡ್ರು, ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ತಿದ್ದೀನಿ. 1/4 ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ. ಇದು ನೀರು ಏನು ಹಾಕ್ಬಾರ್ದು, ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡ್ಕೊತೀನಿ. ಈಗ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಈ ಪೌಡ್ರ್ ಜಾರ್ಗೆ ಇನ್ನೊಂದು ಮಸಾಲೆ ರುಬ್ಕೊಬೇಕು. ಇನ್ನೊಂದು ರುಬ್ಕೊಳ್ಳೋಣ. ಈಗ ಒಂದು 2 ಇಂಚು ಅಷ್ಟು ಚಕ್ಕೆ ಹಾಕ್ತಿದ್ದೀನಿ. ಹಾಗೆ ಒಂದು 7 ರಿಂದ 8 ಲವಂಗ, ಒಂದು ಚಿಕ್ಕ ಹೋಳ್ದು ಅರ್ಧ ಹೋಳು ಕಾಯಿ ಹಾಕ್ತಿದ್ದೀನಿ. ಅರ್ಧ ಹೋಳು ಚಿಕ್ಕ ಹೋಳು. ಈಗ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂತೀನಿ ಫ್ರೆಂಡ್. ಇದನ್ನ ಇನ್ನೊಂದು ಮಸಾಲೆನೂ ರುಬ್ಬಿಟ್ಟಿದ್ದೀನಿ. ಈಗ ನೋಡೋಣ. 2 ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗೂ ಬೆಂದಿದೆ ಫ್ರೆಂಡ್ ಪೀಸ್ ಎಲ್ಲ. ಈಗ ಇದನ್ನ ಬಸ್ಕೊಬೇಕು. ಸಾರು ಸಪ್ರೇಟು, ಪೀಸ್ ಸಪ್ರೇಟ್ ಮಾಡ್ಕೊಂಡು ಒಗ್ಗರಣೆ ಹಾಕ್ಬೇಕು. ಇದು ಪೀಸ್ ಈಗ ಬಸ್ಕೊತೀನಿ. ಇದು ಬೇಕಾದ್ರೆ ಈಗ ಸೂಪನ್ನು ಕುಡಿಬೋದು ಫ್ರೆಂಡ್. ಸೂಪ್ ಥರ ಚೆನ್ನಾಗಿರುತ್ತೆ. ಇದನ್ನ ಆರೋಗ್ಯಕ್ಕೂ ಒಳ್ಳೆಯದು ಇದು ನಾಟಿ ಕೋಳಿ ಸೂಪು. ಈಗ ಬಸ್ತಿಟ್ಟಿದ್ದೀನಿ. ಈಗ ಈ ಚಿಕನ್ಗೆ ಒಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಡೋಣ. ಈ ಸಾಂಬಾರಿಗೆ ಈಗ ಕಾಯಿ, ಚಕ್ಕೆ, ಲವಂಗ ರುಬ್ಬಿರೋದು ಹಾಕ್ತಿದ್ದೀನಿ. ಈಗ ಮಸಾಲೆನ. ನೀರೇನು ಹಾಕ್ಬೇಡ್ದು ಇದಕ್ಕೆ. ಮತ್ತೆ ಒಂದು 5 ರಿಂದ 10 ನಿಮಿಷ ಕುದಿಸ್ಬೇಕು. ಉಪ್ಪು ಕಮ್ಮಿ ಇದ್ರೆ ನೋಡಿ ಹಾಕೊಳ್ಳಿ. ಈಗ ಚಿಕನ್ ಒಗ್ಗರಣೆ ಕೊಡೋಣ. ಒಂದು ಬಾಣಲಿ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. 1 ಈರುಳ್ಳಿ ಹಾಕ್ತಿದ್ದೀನಿ ಸಣ್ಣಗೆ ಹಚ್ಚಿರೋದು. ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಬೆಳ್ಳುಳ್ಳಿ. ಕರಿಬೇವು ಹಾಕಿದ್ದೀನಿ ಸ್ವಲ್ಪ. ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ. ಸ್ವಲ್ಪ ಒಂದು ಚಿಟಕಿ ಅಷ್ಟು ಉಪ್ಪು ಹಾಕ್ತಿದ್ದೀನಿ. ಈರುಳ್ಳಿಗೆ ಮಾತ್ರ, ಸಾಂಬಾರಿಗೆಲ್ಲ ಹಾಕಿದ್ದೀವೆಲ್ಲ ನೋಡ್ಕೊಂಡು ಹಾಕೋಬೇಕು. ಚಿಕನ್ ಹಾಕ್ತಿದ್ದೀನಿ, ಬಸ್ಕೊಂಡಿರೋ ಚಿಕನ್ನು.
ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್. ಮುದ್ದೆ ಜೊತೆ ನಾಟಿ ಕೋಳಿ ಬಸ್ಸಾರು. ನೀವೊಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಈಗ ಸ್ವಲ್ಪ ಈ ಥರ ಅನ್ಬೇಕು, ಚಿಕನ್ ಪೀಸು ಬಿಟ್ಕೊಂಬಿಡುತ್ತೆ ಅಂತ ಈ ಥರ ಮಾಡ್ತಿದ್ದೀನಿ. ಪೌಡ್ರ್ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ತಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಈ ಥರ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಬೇಕು. ಸಾಂಬಾರು ಕುದೀತಿದೆ. ಈ ಪೌಡ್ರೂ ಇದಕ್ಕೂ ಒಂದು ಸಾಂಬಾರ್ಗೂ ಹಾಕ್ತಿದ್ದೀನಿ, ಒಂದು ಅರ್ಧ ಸ್ಪೂನು ಸಾಕಿಷ್ಟು. ಸಾಂಬಾರು ಕುದ್ದಿದೆ ಚೆನ್ನಾಗಿ. ಸರ್ವ್ ಮಾಡ್ತಿದ್ದೀನಿ. ಈಗ ಚಿಕನ್ನು ಹಾಕ್ತಿದ್ದೀನಿ, ಸರ್ವ್ ಮಾಡ್ತಿದ್ದೀನಿ. ಈಗ ಸಖತ್ತಾಗಿರೋ ನಾಟಿ ಕೋಳಿ ಬಸ್ಸಾರು ರೆಡಿಯಾಗಿದೆ ಫ್ರೆಂಡ್ಸ್. ಮುದ್ದೆ ಜೊತೆ ಅನ್ನದ ಜೊತೆ ಸಖತ್ತಾಗಿರುತ್ತೆ. ನೀವೊಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್.